ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನೇ ನನ್ನ ಕೈಯಾರೆ ಆ ಪೂರ್ಣಾಹುತಿ ಗಂಟಲಿ ಬಾಂಬ್ ಇಟ್ಟಿದ್ದೀನಿ. ಆ ಬಾಂಬ್ ಹೇಗೆ ನನ್ನ ಕಾರಲ್ಲಿ ಬಂತು? ಕಾನ್ಸ್ಟೇಬಲ್, ಹೊರಗಡೆ ಏನೋ ಸೌಂಡ್ ಆಯ್ತು. ಇವ್ರು 3 ಜನನ ಹೇಳ್ಕೊಂಬನ್ನಿ. ನಡಿಯಮ್ಮ, ಬನ್ನಿ. ಇನ್ಸ್ಪೆಕ್ಟರ್ ಏನಕ್ಕೆ ಇಲ್ಲಿ ಬಂದ್ಲು? ಈ 3 ಜನನ ಏನಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ಲು? ಒಂದು ಅರ್ಥ ಆಗ್ತಾ ಇಲ್ವೇ? ನನಗೂ ಅದೇ ಗೊಂದಲ ಆಗ್ತಾ ಇದೆ. ಹೋಗ್ಲಿ ಬಿಡಿ, ಹೇಗೂ ನಾವು ಬಂದ್ ಕೆಲಸ ಆಯ್ತಲ್ಲ. ಅರ್ಚಕರೇ, ಚಂಡಿಕಾ ಹೋಮ ಆಯ್ತಲ್ಲ, ಇನ್ಮ್ಯಾಕೆ ನಮ್ಮ ಅಳಿಯಂದ್ರು ಹುಷಾರಾಯ್ತಾರೆ ಅಲ್ವಾ? ನೋಡಿಮ್ಮ, ಯಾಗನೇನೋ ಮಾಡಿದಿರ, ಆದರೆ ಅಷ್ಟಮಿಗಳಿಗೆ ಮುಗಿದ ಮೇಲೆ ಪೂರ್ಣಾಹುತಿ ಸಮರ್ಪಣೆ ಮಾಡಿದಿರ. ಇಷ್ಟೆಲ್ಲ ಮಾಡಿದ್ರು ಎಲ್ಲೋ ಸಾಸಿವೆ ಕಾಳಿನಷ್ಟು ಪೂರ್ಣ ಫಲ ತಪ್ಪೋಯ್ತು ಅಂತ ನನ್ನ ಮನಸ್ಸಿಗೂ ಬೇಜಾರಾಗ್ತಾ ಇದೆ. ಹಾಗಾದ್ರೆ ನಾವು ಮಾಡಿರೋ ಪೂಜೆಗೆ ಫಲ ಇಲ್ವಾ ಸ್ವಾಮಿಗಳೇ? ಸ್ವಾಮಿಗಳೇ, ನಮ್ಮ ಮಾವ ಹುಷಾರಾಗಲ್ವಾ? ಆ ದೇವಿ ನಮ್ಮ ಮಾವನ್ ಕಾಪಾಡಲ್ವಾ? ನೋಡಿಮ್ಮ, ದೇವರ ಅನುಗ್ರಹ ಆಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಪೂರ್ಣಾಹುತಿ ಸರಿಯಾದ ಸಮಯಕ್ಕಾಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ತಾ ಇದ್ದೀನಿ. ಭಕ್ತಿ ಇದ್ದ ಕಡೆ ಭಗವಂತ ಇದ್ದೇ ಇರ್ತಾನೆ. ನಿಮ್ಮೆಲ್ಲರ ಭಕ್ತಿಗೆ ಖಂಡಿತ ಆ ದೇವಿ ಪ್ರಸನ್ನ ಆಗೇ ಆಗಿರ್ತಾಳೆ. ಡಾಕ್ಟ್ರೆ, ನಮ್ಮ ಶಿವಣ್ಣ ಹೆಂಗವನೇ? ಚಿಂತೆ ಮಾಡಬೇಡಿ, ಉಸಿರಾಟ ಕಂಟ್ರೋಲಿಗೆ ಬಂದಿದೆ, ಇಂಪ್ರೂವ್ ಆಗ್ತಾ ಇದ್ದಾರೆ. ಹೌದಾ ಡಾಕ್ಟ್ರೆ? ನಮ್ಮ ಶಿವಣ್ಣ ಹುಷಾರಾಗ್ಬಿಟ್ನಾ? ಹಂಗಿದ್ರೆ ನಾನು ನೋಡ್ಬೋದಾ? ಪ್ರಜ್ಞೆ ಬಂದಿಲ್ಲ, ಮೊದಲಿಗಿಂತ ಇಂಪ್ರೂವ್ ಆಗಿದ್ದಾರೆ. ನೋಡೋದಾದರೆ ಅವ್ರಿಗೆ ತೊಂದರೆ ಆಗಬಾರ್ದು. ಓಕೆನಾ? ಸರಿ ಡಾಕ್ಟ್ರೆ. ಮೊದಲು ಈ ವಿಷಯನ ಮನೆಯವರಿಗೆ ಮುಟ್ಟಿಸ್ಬೇಕು. ಚಿಂತೆ ಮಾಡಬೇಡಿ, ಎಲ್ರಿಗೂ ಒಳ್ಳೇದಾಗುತ್ತೆ. ಹಲೋ ಕೆಂಪ, ಬಾಬಾ ಹೇಗಿದ್ದಾರೋ? ಇಂದ್ರ, ನಮ್ಮ ಶಿವಣ್ಣ ಸರಿ ಹೋಗ್ತವನೆ. ನೀವು ಮಾಡಿರೋ ಯಾಗ ಅವನ್ ಕಾಪಾಡ್ಬಿಟ್ಟೈತೆ. ಬಾಬಾ ಹುಷಾರಾಗ್ತಾ ಇದ್ದಾರ? ಸರಿ ಕೆಂಪ, ಪೂಜೆ ಎಲ್ಲ ಮುಗೀತು, ನಾವೀಗಲೇ ಅಲ್ಲಿಗೆ ಬರ್ತೀವಿ. ಹಾಂ, ದೇವ್ರ ದೊಡ್ಡವನು,
ನಮ್ಮ ಶಿವಣ್ಣ ಉಳಿಸ್ಬಿಟ್ಟ. ಬಂಗಾರಿ, ನಿನ್ ಹರಕೆ, ಜ್ಯೋತಿ, ನಿನ್ ಬೇಡಿಕೆ ಯಾವುದು ಸುಳ್ಳಾಗ್ಲಿಲ್ಲ. ನಮ್ ಪೂಜೆ ಫಲ ಕೊಟ್ಬಿಟ್ಟು ಭಾವ ಹುಷಾರಾಗ್ತಿದಾರಂತೆ. ಆ ದೇವಿ ನಮ್ ಕೈ ಬಿಡ್ಲಿಲ್ಲ. ನೋಡ್ದ್ಯಾ ಜ್ಯೋತಿ, ಆ ದೇವಿ ನಮ್ಮ ಅಣ್ಣನ ಕಾಪಾಡ್ಬಿಟ್ಲು. ಬನ್ನಿ ಎಲ್ರು ಹೋಗೋಣ. ಅಮ್ಮ ತಾಯಿ, ನನ್ನ ತಾಳಿನ ಕಾಪಾಡ್ಬಿಟ್ಟೆ ಅಮ್ಮ. ದೇವ್ರು ನಮ್ಮ ಶಿವಣ್ಣನ ಕಾಪಾಡ್ಬಿಟ್ಟ. ಕೆಂಪ, ಕೆಂಪ, ಅಣ್ಣ ಇವಾಗ ಹೇಗಿದ್ದಾನೋ? ಉಸಿರಾಟ ತೊಂದರೆ ಸರಿ ಹೋಗೈತೆ ಅಂತ ಆ ಡಾಕ್ಟರ್ ಹೇಳಿದ್ರು ಕಣವ. ಡಾಕ್ಟರ್, ಮಾವ ಹೇಗಿದ್ದಾರೆ? ನಥಿಂಗ್ ಟು ವರಿ. ಪೇಷಂಟ್ ಕಂಡೀಷನ್ ಇಂಪ್ರೂವ್ ಆಗ್ತಿದೆ, ಕ್ರಮೇಣ ಸುಧಾರಿಸ್ಕೊಳ್ತಾ ಇದ್ದಾರೆ. ಆದರೆ ಅವ್ರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ, ನೀವು ವೆಯ್ಟ್ ಮಾಡಬೇಕಾಗತ್ತೆ. ಡಾಕ್ಟರ್, ನಾವು ನಮ್ಮ ಅಣ್ಣನ ನೋಡಬಹುದಾ? ನೋಡ್ಬೋದು, ಆದರೆ ಡಿಸ್ಟರ್ಬ್ ಮಾಡಬಾರ್ದು. ಓಕೆ? ಸರಿ ಡಾಕ್ಟರ್. ಹೆಂಗೋ ಆ ತಾಯಿ ಕೆಂಪವ್ವ ನಮ್ಮ ಶಿವರಾಜನ ಕಾಪಾಡ್ಬಿಟ್ಲು. ಸರಿ, ಬನ್ನಿ ಬಾವು ನೋಡೋಣ. ನಡ್ರಿ. ಹುಟ್ಟದಾಗಿಂದ ನನಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ಯಾ.